ನೀವೆಲ್ಲ ಡೈಲಿ ಲೈಫಲ್ಲಿ ನಾರ್ಮಲಾಗಿ ವೈರ್ಲೆಸ್ ಹೆಡ್ಫೋನ್, ಬ್ಲೂಟೂತ್, ಇಯರ್ಫೋನ್ ಇದೆಲ್ಲದನ್ನು ಯೂಸ್ ಮಾಡ್ತೀವಿ. ಡೈಲಿ ಯೂಸ್ ಮಾಡ್ತೀವಿ. ಒಂದು ಸಾಂಗ್ ಕೇಳ್ಬೇಕಂತಂದ್ರೂ ಕೂಡ ಹೆಡ್ಫೋನ್ ಇದ್ದರೆ ಹೆಡ್ಫೋನ್ ಹಾಕ್ಕೊಂತೀವಿ, ಇಲ್ಲ ಬ್ಲೂಟೂತ್ ಹಾಕ್ಕೊಂತೀವಿ. ಮೂವಿ ನೋಡ್ಬೇಕಂತಂದರೆ ಇವಾಗ ಬ್ಲೂಟೂತ್ ಹಾಕ್ಕೊಳ್ತೀವಿ. ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಇದೆಲ್ಲದನ್ನು ಹಾಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ. ಆದರೆ ಜಸ್ಟ್ ಬ್ಲೂಟೂತ್ ಆನ್ ಮಾಡೋದ್ರಿಂದ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಯಾವತ್ತಾದರೂ ಒಂದು ಕುತೂಹಲ ಇದೆಯಾ? ಇವತ್ತು ಆ ಕುತೂಹಲನ ನಾವು ತಣಿಸ್ಬಿಡೋಣ. ಸೊ ಇವತ್ತಿನ ವಿಡಿಯೋ ಬಂದು ವೈರ್ಲೆಸ್ ಹೆಡ್ಫೋನ್, ವೈರ್ಲೆಸ್ ಇಯರ್ಫೋನ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮ್ಯಾಜಿಕ್ ಬಿಹೈಂಡ್ ದ ವೈರ್ಲೆಸ್ ಹೆಡ್ಫೋನ್ಸ್. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲ್ಗಡೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಯುಗಾದಿ ಹಬ್ಬದಲ್ಲಿ ಚಂದ್ರನಾದರೂ ನೋಡ್ಬೋದು, ಆದರೆ ಇವಾಗ ವೈರ್ಡ್ ಇಯರ್ಫೋನನ್ನು ಯೂಸ್ ಮಾಡೋರು ನೋಡೋದಕ್ಕೆ ಸಿಗೋದೇ ತುಂಬ ಅಪರೂಪ. ನೀವೇನಾದರೂ ವೈರ್ಡ್ ಇಯರ್ಫೋನನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಕಮೆಂಟ್ ಮಾಡಿ. ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಈ ವೈರ್ಲೆಸ್ ಹೆಡ್ಫೋನ್ಸ್ಗಳಲ್ಲಿ ಮೇನ್ ಆಗಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಯಾವುದಂತಂದರೆ ಅದೇ ಬ್ಲೂಟೂತ್ ಟೆಕ್ನಾಲಜಿ. ಈ ಬ್ಲೂಟೂತ್ ಟೆಕ್ನಾಲಜಿನ ಇವಾಗ ಒಂದು ಲ್ಯಾಂಗ್ವೇಜ್ ಅಂತ ಥಿಂಕ್ ಮಾಡ್ಕೊಳ್ಳೋಣ, ಭಾಷೆ ಅಂತ ಫಸ್ಟು ಥಿಂಕ್ ಮಾಡ್ಕೊಳ್ಳೋಣ. ಇದನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತಂದರೆ ನಮ್ಮ ಮೊಬೈಲ್ಗೆ, ನಮ್ಮ ಇಯರ್ಫೋನ್ಗೆ, ಹೆಡ್ಫೋನ್ಗೆ, ಟ್ಯಾಬ್ಲೆಟ್ಗೆ ಮತ್ತು ಈ ಕಂಪ್ಯೂಟರ್ಗೆ ಸಪೋರ್ಟ್ ಆಗೋ ರೀತಿ ಇದನ್ನು ಮೇನಾಗಿ ಡಿಸೈನ್ ಮಾಡಿರ್ತಾರೆ. ನಮ್ಮ ಹೆಡ್ಫೋನಲ್ಲಿರೋ ಬ್ಲೂಟೂತ್ ಟೆಕ್ನಾಲಜಿ ಒಂದು ಸಿಂಪಲ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಅದೇನಪ್ಪ ಅಂತಂದರೆ ಇದು 79 ಡಿಫ್ರೆಂಟ್ ಫ್ರೀಕ್ವೆನ್ಸಿಯಲ್ಲಿ 2.45 GHz ಒಳಗೆ ರೇಡಿಯೋ ವೇವ್ಸ್ನ ಸೆಂಡ್ ಮತ್ತು ರಿಸೀವ್ ಮಾಡ್ಕೊಳ್ಳೋದು ಮಾಡುತ್ತೆ. ಇದನ್ನ ಸಿಂಪಲಾಗಿ ಹೇಳ್ಬೇಕಂತಂದರೆ 79 ಡಿಫ್ರೆಂಟ್ ಬಾಲ್ ಇರ್ತವೆ. ಅವು ಒಂದು ಸ್ಪೆಷಲ್ ಬಾಲ್ ಸುತ್ತ ಕೇಂದ್ರೀಕೃತ ಆಗಿರ್ತವೆ. ಆ ಸ್ಪೆಷಲ್ ಬಾಲ್ ಯಾವುದಪ್ಪ ಅಂತಂದರೆ ಅದೇ 2.45 GHz ಇರುತ್ತಲ್ಲ, ಅದೇ ಸ್ಪೆಷಲ್ ಬಾಲ್. ಇದು ಅನ್ಲೈಸೆನ್ಸ್ಡ್ ಗ್ಲೋಬಲಿ ಅವೈಲೇಬಲ್ ISM ಬ್ಯಾಂಡ್ ಆಗಿರುತ್ತೆ. ಬ್ಲೂಟೂತ್ ಟೆಕ್ನಾಲಜಿ ನಂತರ ಎರಡನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೋದೇ ಪೇರಿಂಗ್ ಪ್ರೋಸೆಸ್. ಹೆಡ್ಫೋನ್ ಮತ್ತು ಮೊಬೈಲ್ ಬ್ಲೂಟೂತ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಆಗಬೇಕಂತಂದರೆ ಅದೆರಡು ಪೇರ್ ಆಗಲೇಬೇಕು. ಹೆಡ್ಫೋನು ಈ ಕಡೆಯಿಂದ ಒಂದು ಸಿಗ್ನಲನ್ನು ಸೆಂಡ್ ಮಾಡಿದ್ರೆ ಮೊಬೈಲ್ ಆ ಕಡೆಯಿಂದ ಆ ಸಿಗ್ನಲನ್ನು ಪಿಕಪ್ ಮಾಡಿ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಪೇರಿಂಗ್ ಪ್ರೊಸೆಸಲ್ಲಿ ಇದೇ ಥರನೇ ನಡೆಯೋದು. ಹೀಗೇ ಅದೆರಡು ಕೂಡ ಪೇರ್ ಆಗೋಂಥದ್ದು. ನೆಕ್ಸ್ಟ್ ಬರೋದೇ ಡಾಟಾ ಟ್ರಾನ್ಸ್ಮಿಷನ್ ಸ್ಟೆಪ್ಪು. ಈ ಸ್ಟೆಪ್ಪಲ್ಲಿ ನಮ್ಮ ಮೊಬೈಲ್ ಆಡಿಯೋ ಸಿಗ್ನಲನ್ನು ಡಾಟಾ ಪ್ಯಾಕೆಟಿಗೆ ಕನ್ವರ್ಟ್ ಮಾಡಿ ಅದನ್ನು ಬ್ಲೂಟೂತ್ ಥ್ರೂ ಸೆಂಡ್ ಮಾಡುತ್ತೆ. ಇವಾಗ ಹೆಡ್ಫೋನು ಬ್ಲೂಟೂತ್ ಥ್ರೂ ಬಂದಿರೋ ಡಾಟಾ ಪ್ಯಾಕೆಟನ್ನು ಮತ್ತೆ ಆಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಸೆಂಡ್ ಮತ್ತು ರಿಸೀವ್ ಪ್ರೋಸೆಸ್ ಎಲ್ಲ ಏರ್ ಥ್ರೂನೇ ನಡೆಯೋಂಥದ್ದು. ಇವಾಗ ನಮ್ಮ ಹೆಡ್ಫೋನ್ ಏನು ಆಡಿಯೋಗೆ ಮತ್ತೆ ಕನ್ವರ್ಟ್ ಮಾಡಿರುತ್ತಲ್ವ, ಅದನ್ನೇ ನಾವು ಕೇಳಿಸ್ಕೊಳ್ಳೋಂಥದ್ದು. ಈ ರೀತಿ ಇವಾಗ ವೈರ್ಲೆಸ್ ಹೆಡ್ಫೋನು ಮತ್ತು ಇಯರ್ಫೋನು, ಬ್ಲೂಟೂತ್ ಎಲ್ಲದೂ ಕೂಡ ಇದೇ ರೀತಿಯೇ ವರ್ಕ್ ಆಗೋದು. ಇವಾಗ ತುಂಬ ಕ್ರೌಡ್ ಇರೋ ಜಾಗದಲ್ಲಿ ನಮ್ಮ ಮೊಬೈಲ್ ಮತ್ತು ಹೆಡ್ಫೋನ್ ಯಾವ ರೀತಿ ಕನೆಕ್ಟ್ ಆಗುತ್ತಪ್ಪ ಅಂತಂದರೆ, ಇವಾಗ ಅವರು ಕೂಡ ತುಂಬ ಜನ ಇವಾಗ ಬ್ಲೂಟೂತನ್ನು ಆನ್ ಮಾಡಿ ಹೆಡ್ಫೋನು ಕೇಳಿಸ್ಕೊಳ್ತಾ ಇರ್ತಾರೆ. ಆದರೆ ನಮ್ಮ ಹೆಡ್ಫೋನು ಆವಾಗ್ಲೂ ಕೂಡ ಯಾವ್ದೇ ಬ್ಲೂಟೂತ್ ಕನೆಕ್ಟ್ ಆಗದೇ ನಮ್ಮ ಮೊಬೈಲ್ಗೆ ಅದು ಹೆಂಗೆ ಕನೆಕ್ಟ್ ಆಗುತ್ತಪ್ಪ ಅಂತಂದರೆ, ಇಲ್ಲಿ ಬ್ಲೂಟೂತಲ್ಲಿ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡಿರ್ತಾರೆ. ಟೆಕ್ನಿಕ್ಕು ಫ್ರೀಕ್ವೆನ್ಸಿ ಹೋಪಿಂಗ್ ಅಂತ. ಫ್ರೀಕ್ವೆನ್ಸಿ ಹೋಪಿಂಗ್ ಅಂತಂದರೆ ಇದು ಕಾನ್ಸ್ಟೆಂಟಾಗಿ ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ತಾನೆ ಇರುತ್ತೆ. ಅದು ಕೂಡ 1600 ಟೈಮ್ ಪರ್ ಸೆಕೆಂಡಿಗೆ ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ತಾನೆ ಇರುತ್ತೆ. ಈ ಟೆಕ್ನಿಕ್ ಯೂಸ್ ಮಾಡಿರೋದ್ರಿಂದ ಬೇರೆ ಡಿವೈಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಚಾನ್ಸ್ ಸಿಗೋದೇ ಇಲ್ಲ. ಇದನ್ನು ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತೀರಾ, ಆದರೆ ಅಕ್ಕಪಕ್ಕದಲ್ಲಿ ತುಂಬ ಜನ ಇರ್ತಾರೆ. ಅವರಿಗೆ ನೀವು ಮಾತಾಡೋದು ಗೊತ್ತಾಗಬಾರ್ದು ಅಂತಂದರೆ ನೀವು ಪ್ರತಿ ನಿಮಿಷಕ್ಕೂ ಫಸ್ಟು ಕನ್ನಡದಲ್ಲಿ ಮಾತಾಡ್ತೀರಾ, ಒಂದು ನಿಮಿಷ ಆದಮೇಲೆ ಮತ್ತೆ ತಮಿಳಲ್ಲಿ ಮಾತಾಡ್ತೀರಾ, ಅದಾದಮೇಲೆ ಸ್ಪ್ಯಾನಿಷಲ್ಲಿ ಮಾತಾಡ್ತೀರಾ, ಅದಾದಮೇಲೆ ಫ್ರೆಂಚಲ್ಲಿ ಮಾತಾಡ್ತೀರಾ, ಅದಾದಮೇಲೆ ಮರಾಠಿದಲ್ಲಿ ಮಾತಾಡ್ತೀರಾ. ಹಿಂಗೆ ಮಾತಾಡೋದ್ರಿಂದ ನಿಮ್ಮ ಪಕ್ಕದಲ್ಲಿರೋರಿಗೆ ಸತ್ರೂ ಕೂಡ ಏನೂ ಗೊತ್ತಾಗಲ್ಲ.
ಅದೇ ಥರನೇ ಈ ಫ್ರೀಕ್ವೆನ್ಸಿ ಹಾಪಿಂಗ್ ಕೆಲಸ ಮಾಡೋದು ಕೂಡ ಅದೇ ಥರನೇ. ಇಷ್ಟೊಂದೆಲ್ಲ ಮ್ಯಾಜಿಕ್ಕು ವೈರ್ಲೆಸ್ ಹೆಡ್ಫೋನ್ಸ್ ವರ್ಕ್ ಆಗೋದ್ರ ಹಿಂದೆ ನಡೆಯುತ್ತೆ. ಇದೆಲ್ಲ ಕೂಡ ಒಂದು 2-3 ಸೆಕೆಂಡ್ ಒಳಗಡೆ ನಡೆಯುತ್ತೆ. ಅದು ಕೂಡ ಏರಲ್ಲೇ ಇಷ್ಟೊಂದು ಸೆಂಡ್ ಮತ್ತು ರಿಸೀವ್ ಪ್ರೊಸೆಸ್ ನಡೆಯುತ್ತೆ ಅಂತಂದರೆ ಇದು ಒಂಥರ ತುಂಬ ವಾವ್ ಆಗಿರೋಂಥದ್ದೇ ಮ್ಯಾಟ್ರು. ಸೊ ಇದು ಇವತ್ತಿನ ವಿಡಿಯೋ. ಇದೇ ಥರ ಇನ್ನೂ ಕ್ಯೂರಿಯಾಸಿಟಿ ಹುಟ್ಟಿಸೋ ಬೇರೆ ಬೇರೆ ಟೆಕ್ ವಿಡಿಯೋಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆನೂ ಹೊಡೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಓಕೆ ಬಾಯ್ ಗೆಳೆಯರೇ, ಮತ್ತೆ ಸಿಗೋಣ.